ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಯು ರಾಜಾಪುರ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಬಯಲಾಟಕ್ಕೆ ಸಂಬಂಧಪಟ್ಟಂತಹ ಕಿರೀಟ ಏನಂತೀವಲ್ಲ, ಕಿರೀಟಗಳು ಧರಿಸ್ತಾರಲ್ಲ ಪಾತ್ರಧಾರಿಗಳು, ಅವುಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತು ಯಾರು ರೆಡಿ ಮಾಡ್ತಾರೆ, ಅವುಗಳ ಏನು ಅದರ ಬಗ್ಗೆ ನಾವು ಸವಿವರವಾಗಿ ಇವತ್ತು ನಾವು ತಿಳ್ಕೊಳಕ್ ಬಂದಿದ್ದೀವಿ. ಇವತ್ತು ನಾವು ಯು ರಾಜಾಪುರ, ಹುಬ್ಳಿಗಂಡಿ ರಾಜಾಪುರ ಅಂತಕ್ಕೆ ಭೇಟಿ ನೀಡಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಾವು ಅವ್ರನ್ನೇ ಮಾತಾಡಿಸ್ತಾ ಅವ್ರು ಏಕೆ ಇದನ್ನ ಬಯಲಾಟ ಒಂದು ಕಿರೀಟಗಳನ್ನ ತಯಾರು ಮಾಡಲಿಕ್ಕೆ ಪ್ರೋತ್ಸಾಹ ಏನು, ಯಾಕೆ ಅವರು ಬಯಲಾಟಕ್ಕೆ ಸಂಬಂಧಪಟ್ಟಂತ ಕಿರೀಟಗಳನ್ನ ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಸವಿವರವಾಗಿ ನಾವು ಅವ್ರ ಬಾಯಲ್ಲೇ ಅವ್ರ ಮೂಲಕನೇ ನಾವು ತಿಳ್ಕೊಳ್ಳೋಣ. ಅವರು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಅವ್ರನ್ನ ಸ್ವಾಗತಿಸೋಣ. ಜಗದೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋ, ಅವರೇ ತಮ್ಮ ಸ್ವಹ ಒಂದು ವಿವರಣೆ ತಾವು ನೀಡ್ತಾರೆ. ನಮಸ್ಕಾರ ಅಣ್ಣ, ಎಲ್ಲರಿಗೂ ನಮಸ್ಕಾರ. ನಮ್ದು ಸಂಡೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ ರಾಜಾಪುರ ಗ್ರಾಮ. ನಾವು ಇದು ಬಯಲಾಟ ಅಂತಂದ್ರೆ ನಮ್ಗೆ ತುಂಬಾ ಇಷ್ಟ. ನಮ್ಮ ಅಪ್ಪ ಬಯಲಾಟ ಮೇಷ್ಟ್ರು, ಅವರು ಹೇಳ್ಕೊಟ್ಟಿದ್ದು ಏನಂತ ಅವ್ರದ್ದು ಕಂಟಿನ್ಯೂ ಮಾಡ್ಕೊಂಡವ್ರು, ಇದನ್ನ ಸಂಸ್ಕೃತಿ ಮುಂದೆ ಬೆಳೆಸ್ರಿ ಅಂತ ಹೇಳಿದ್ರು. ಅದೇ ನಮಗೂ ಒಂದು ಆಸೆ ಇತ್ತು. ಹಂಗೆ ನಮ್ಮ ಅಪ್ಪನ ಆಸೆ ಅಂತ ನಮಗೂ ಬಯಲಾಟ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಈ ಥರದ್ದೆಲ್ಲ ಮಾಡಿ ಜನಕ್ಕೆ ಸ್ವಲ್ಪ ವೇಟ್ಲೆಸ್ ಕಿರೀಟ ಕೊಡೋಣ, ಅವ್ರಿಗೂ ತುಂಬಾ ಸ್ವಲ್ಪ ಅನುಕೂಲ ಆಗ್ತತೆ, ಆಟ ಆಡಕ್ಕೆ ಒಳ್ಳೆ ಚೆನ್ನಾಗಿರ್ತತೆ ಅಂತೇಳಿ ಇದನ್ನೆಲ್ಲ ಮಾಡೋದನ್ನ ಕಲ್ತಿದೀವಿ. ತಮ್ಮ ತಂದೆಯವ್ರ ಹೆಸರು ಏನಂತಂದ್ರೆ? ನಮ್ಮ ತಂದೆಯವ್ರ ಹೆಸರು ವೀರೇಶಪ್ಪ ಅಂತ, ಬಯಲಾಟ ಮೇಷ್ಟ್ರು. ಅಂದ್ರೆ ಬಯಲಾಟ ಅಂತಕ್ಕಂಥದ್ದು ಎಷ್ಟು ವರ್ಷಗಳಿಂದ ನಿಮ್ಮ ತಂದೆಯವರು ಬಯಲಾಟ ಈ ಒಂದು ವೃತ್ತಿಯಲ್ಲಿ ಅವರು ಇದು ಮಾಡ್ತಿದ್ದಾರೆ? ಅವ್ರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದಾರೆ. 25 ವರ್ಷದಿಂದ ಅವ್ರ ಕೆಲಸನೇ ಅದೇ ಬಯಲಾಟ ಕಲಿಸ್ತಕ್ಕಂಥದ್ದು, ಮಾತುಗಳೆಲ್ಲ ಕಲಿಸ್ತಕ್ಕಂಥದ್ದು. ಬೇರೆ ಊರುಗಳಿಗೆಲ್ಲ ಅವ್ರು ಹೋಗಿ ಬಯಲಾಟ ಮಾಸ್ಟರ್ ಆಗಿ ಅವರು ಬಯಲಾಟ ಕಳಿಸ್ತಾ ಇರ್ತಾರೆ. ಹೌದಣ್ಣ, ಸಂಡೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ ಎಲ್ಲ ಐತಲ್ಲ, ಅದೆಲ್ಲ ನಮ್ಮ ತಂದೆಯವರು ಹೋಗ್ಬರ್ತಾರೆ ಈ ಕಿರೀಟ ಮಾಡ್ತಕ್ಕಂಥದ್ದು ಎಷ್ಟು ವರ್ಷಗಳಿಂದ ನೀವು ಇದು ಮಾಡ್ತಿದ್ದೀರಿ? ನಾನು ಈ ಕಿರೀಟ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತಣ್ಣ. 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದನ್ನ ಒಬ್ಬ ವೃತ್ತಿಯಾಗಿ ಮಾಡ್ತಿದ್ದೀರಾ ಅಥವಾ ನೀವು ಏನಾದ್ರು ಬೇರೆ ಆಲ್ಟರ್ನೇಟಿವ್ ಏನಾದ್ರು ಕೆಲಸ ಮಾಡ್ತೀರಾ? ಇಲ್ಲ, ಆಲ್ಟರ್ನೇಟಿವ್ ನಾನು ಸ್ಟೂಡೆಂಟ್ ಅಣ್ಣ. ಸ್ಟಡಿ ಮುಗೀತು. ಸ್ಟಡಿ ಮುಗಿದ್ಮೇಲೆ ಈ ತರ ಏನೋ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಮಾಡಿದೆ. ಇದು ಸಕ್ಸಸ್ ಆಯ್ತು. ಏನು ಓದ್ಕೊಂಡಿದ್ದೀರಾ? ನಾನು ಬಿಕಾಂ ಮುಗಿಸಿದ್ದೀನಿ. ಬಿಕಾಂ ಆಗಿದ್ದೀನ? ಬಿಕಾಂ ಎಲ್ಲಿ ಓದಿರೋದು? ಬಿಕಾಂ ಬಳ್ಳಾರಿ ಸಿಟಿ ಕಾಲೇಜ್ ಅಂತ. ಬಳ್ಳಾರಿ. ತಮ್ದು ಬಿಕಾಂ ಆಗಿದೆ? ಬಿಕಾಂ ಕಂಪ್ಲೀಟ್ ಆಗಿದೆ. ಅಂದ್ರೆ ಇವಾಗ ಇದಕ್ಕೆ ಬರೋದಕ್ಕೆ ನೀವು ಬಿಕಾಂ ಓದ್ಬಿಟ್ಟು ವಿದ್ಯಾವಂತರಾಗಿ ಈ ಒಂದು ಬಯಲಾಟ ಒಂದು ಕಿರೀಟ ಮಾಡ್ಲಿಕ್ಕೆ ನಿಮ್ಗೇನು ಒಂಥರ ಇದೆ ಮುಜುಗರ ಅನ್ಸಂಗಿಲ್ಲ? ಹಂಗೇನಿಲ್ಲ, ನಮ್ದು ನಾವ್ ಮಾಡಕ್ಕೆ ನಮ್ ಸಂಸ್ಕೃತಿ ಬಳಸ್ದಂಗ ಇದು. ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಇವಾಗ ಏನ್ ಟ್ರೆಂಡ್ ಇದೆ ಅಲ್ಲ, ಈಗಿನ ಯುವಕರು ಏನಿದ್ದಾರೆ ಅಂತಂದ್ರೆ ಈ ತರ ಇಂದ ನಮ್ಮ ಒಂದು ಸಂಪ್ರದಾಯನ ಏನ್ ಮಾಡೋದು, ನಾವೆಲ್ಲ ಇದು ಯಾರು ನೋಡ್ತಾರೆ ಬಯಲಾಟ, ಯಾರು ಮಾಡ್ತಾರೆ, ಇದ್ರಲ್ಲಿ ಏನಿದೆ ಅದ್ರಲ್ಲಿ ಏನು ಅಂತೇಳಿ ಹಿಂದೇಟ್ ಹಾಕ್ತಾರಲ್ಲ. ಸೊ ಆ ಒಂದು ಇದರಿಂದ ಕೇಳ್ತಿದೀನಿ, ನಿಮ್ಗೇನ್ ಆತರ ಏನ್ ಅನ್ಸಂಗಿಲ್ಲ? ಅನ್ಸಲ್ಲ, ಯಾಕಂದ್ರೆ ಇದು ಒಳ್ಳೆ ಕೆಲ್ಸನ, ಇದೇನೇನು ಬೇರೆ ಏನಲ್ಲ. ನನಗೆ ಇದ್ರ ಮೇಲೆ ಬಹಳ ಇಷ್ಟ ಐತೆ, ಆಸಕ್ತಿ ಐತೆ, ಮಾಡ್ತಾ ಇದೀನಿ ಅದನ್ನ. ಅಂದ್ರೆ ನೀವು ಆಸಕ್ತಿಯಿಂದ ಮಾಡ್ತಿದ್ರ ಅಥವಾ ಇದರಿಂದ ಏನಾದ್ರೂ ನಾನು ಉಪಜೀವನ ಕಲ್ಸ್ಕೊಂಡಿದ್ದೀನಲ್ಲ, ನಾನು ದುಡ್ಡು ಬರುತ್ತೆ ಅಂತ ಆತರ ಮಾಡ್ತಿದ್ರ? ಆಸಕ್ತಿಯಿಂದ ಮಾಡ್ತೀನಿ, ಜೀವನನೂ ನಡೀತಾ ಇದೆ. ಜೀವನ ನಡೀತಾ ಇದೆ. ನೀವು ಇದರಿಂದ ಇವತ್ತು ಜೀವನ ಮಾಡ್ತಾ ಇದ್ದೀನಿ. ಹೌದಲ್ಲ, ಜೀವನ ಮಾಡ್ತಿದ್ದೀರಿ. ಅಂದ್ರೆ ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ? ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಖಂಡಿತ. ಸ್ವತಃ ನೀವೇ ಇವೆಲ್ಲ ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳೆಲ್ಲ ನೀವೇ ತಗೊಂಡ್ಬಂದ್ಬಿಟ್ಟು ನೀವೇ ರೆಡಿ ಮಾಡ್ತೀರಿ? ಇಲ್ಲೇ ನಿಮ್ಮ ಊರಲ್ಲೇ, ನೀವು ರಾಜಾಪುರದಲ್ಲೇ ರೆಡಿ ಮಾಡ್ತೀರಾ? ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಿ ಅಂತ? 2 ವರ್ಷದಿಂದ ಮಾಡ್ತಾ ಇದ್ದೀನಿ. ನೀವೆಲ್ಲಾದ್ರೂ ಇದಕ್ಕೆ ಈ ತರ ಕಿರೀಟ ಮಾಡ್ಬೇಕಂತ ಎಲ್ಲಾದ್ರೂ ಕಲ್ತಿದ್ರಾ? ಇಲ್ಲ, ಎಲ್ಲಿ ಕಲ್ತಿಲ್ಲ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಹಿಂಗೆ ಕಿರೀಟ ಈ ತರನೇ ಮಾಡ್ತಾರೆ ಅಂತ? ಹೆಂಗ್ ಗೊತ್ತಾಯ್ತು ಅದೆಲ್ಲ? ಬಯಲಾಟ ನೋಡಕ್ ಹೋಗ್ತಾ ಇದ್ವಿ, ಎಲ್ಲಾದ್ರೂ ನೋಡ್ತಿದ್ವಿ, ಯಾವ ತರ ಇದೆ ಏನು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ನಮ್ ತಂದೆಯವ್ರನ್ನು ಕೇಳಿದ್ವಿ, ಹೆಂಗ ಈ ತರ ಮಾಡಿದ್ರೆ ಚೆನ್ನಾಗಿರ್ತದ ಏನು ಅಂತ ಪ್ರಯತ್ನ ಮಾಡೋಣ ಅಂತ. ನಮ್ ತಂದೆಯವ್ರು ಕೂಡ ಟ್ರೈ ಮಾಡಿ ನೋಡು, ಆದ್ರೆ ಆಗ್ಬೋದಲ್ಲ ಅಂತ ಹೇಳಿದ್ರು. ಅದನ್ನೇ ನಾನು ತಗೊಂಡು ಎಲ್ಲೆಲ್ಲೂ ಹೋಗಿ ಸ್ವಲ್ಪ ಸಾಮಾನೆಲ್ಲ ಹುಡ್ಕೊಂಡ್ಬಂದು ಪ್ರಯತ್ನ ಮಾಡಿದ್ದೀನಿ. ಈಗ ನನಗಿದು ಸ್ವಲ್ಪ ಸಕ್ಸಸ್ ಅಂತ ಅನಿಸ್ತಾ ಇದೆ. ಚೆನ್ನಾಗಿ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಅದೇ ಚೆನ್ನಾಗಿ ಇವಾಗ ನಾವು ಹುಡ್ಕೊಂಡ್ ಬಂದಿರೋದು ಕೂಡ ನಿಮ್ದು ಎಲ್ಲ ಕಾಂಟ್ಯಾಕ್ಟ್ ಎಲ್ಲ ತಗೊಂಡು ನಿಮ್ಮ ಅಪ್ಪರದು ಏನು ಬಯಲಾಟ ಕಲಿಸ್ತಾ ಇದ್ರಲ್ಲ, ಸೊ ಅದನ್ನು ಕೂಡ ನಿಮ್ಗೆ ಉಪಯೋಗ ಆಗಿದೆ. ನಿಮ್ಮ ಕೇಳ್ಕೊಂಡು ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರಲ್ವ ಬಯಲಾಟದ ಕಿರೀಟಗಳು, ಅಂದ್ರೆ ಕಸ್ಟಮೈಸ್ ಏನಾದ್ರು ಮಾಡ್ಕೊಡ್ತಾರೆ? ಅಂದ್ರೆ ಆಲ್ರೆಡಿ ಇರೋ ಕಿರೀಟನೇ
ಏನಾದ್ರು ಕಸ್ಟಮೈಸ್ ಅವ್ರಿಗೆ ಈ ತರ ಬೇಕು, ಪಾತ್ರಧಾರಿಗೆ ತಕ್ಕಂತೆ ಅದು ಏನೇನು ಇರ್ತಲ್ಲ ಏನಾದ್ರು ಸ್ವಲ್ಪ ಮಾಡಿಕೊಡ್ತಿರಲ್ಲ. ಅವ್ರಿಗೆ ಬೇಕಾಗಿ ಬಂದು ಯಾವ ತರ ಬೇಕಂತ ಕೇಳಿದ್ರೆ ಆ ತರನು ಮಾಡ್ತೀವಿ. ಬಾಡಿಗೆ ಬೇಕಂದ್ರೆ ಬಾಡಿಗೆಗೂ ಕೊಡ್ತೀವಿ, ಖರೀದಿ ಬೇಕಾದ್ರೆ ಖರೀದಿನೂ ಕೊಡ್ತೀವಿ. ಇದೇ ತರ ಪಾತ್ರಧಾರಿಗೆ ಇಂಥದ್ದೇ ಬೇಕಂದ್ರೆ ಆ ತರ ಮಾಡ್ಕೊಡ್ತೀವಿ. ಖರೀದಿಗೂ ಸಹ ಕೊಡ್ತೀರಾ ನೀವು? ಖರೀದಿಗೂ ನೀವು ಒಂದ್ ವೇಳೆ ಪಾತ್ರಧಾರಿ ಆ ಸೀಮಿತ ಆವಾಗ ಮಾತ್ರ ಬೇಕಂತಂದ್ರೆ ಬಾಡಿಗೆ ಕೊಡ್ತೀರಾ, ಇಲ್ಲ ಪಾತ್ರಧಾರಿಗೆ ನನಗೆ ಸ್ವಂತನೇ ಇರ್ಲಿ, ನನಗೆ ಅದು ವೈಯಕ್ತಿಕವಾಗಿರ್ಲಿ ಅಂತಂದ್ರೆ ಕೂಡ ನೀವು ಮಾಡ್ಕೊಡ್ತೀರಾ? ಹೌದಣ್ಣ. ಅದೇನದು ಅದಕ್ಕೆ ವೈಯಕ್ತಿಕವಾಗಿ ಬೇಕಂತಂದ್ರೆ ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಕಿರೀಟಕ್ಕೆ? ಅದಕ್ಕೆ ಅಂದ್ರೆ ಇನ್ನೂ ಕೊಟ್ಟಿಲ್ಲ ಯಾರಿಗೂ. ಒಂದು 5,000 ರೂಪಾಯಿ ಮಾಡ್ತೀವಿ. ಖರ್ಚೆಲ್ಲ ಇರ್ತೈತೆ. 5,000 ರೂಪಾಯಿ ಒಂದ್ ಜೋಡಿ ಕೊಡ್ತೀವಿ. ನೀವು ಒಂದು ಕಿರೀಟ ಈ ತರ ತಯಾರು ಮಾಡ್ಬೇಕಂದ್ರೆ ಏನೇನ್ ಬೇಕಾಗುತ್ತೆ ಅದಕ್ಕ? ಅಣ್ಣ ನಮ್ದು ಬಂದು ಎಲ್ಲ ನಾರ್ಮಲ್ ಜನರಲ್ ಆಗಿ ಸಿಗೋ ವಸ್ತುನೇ ಅಣ್ಣ. ಇದು ಸಣ್ಣ ಬಕೆಟ್ ಬರ್ತತೆ, ಆ ಬಕೆಟ್, ಬಿದಿರು ಕಟ್ಟಿಗೆ, ಇದು ಫೋಮು, ಆ ತರದ್ದೆಲ್ಲ ಅಲ್ಲಿ ಎಲ್ಲ ತಗೊಂಡ್ಬಂದು ಅದನ್ನ ನೀಟಾಗಿ ಮಾಡಿ ಮಣಿ ಎಲ್ಲ ಪೋಣಿಸಿ ಡಿಸೈನ್ ಮಾಡಿ ರೆಡಿ ಮಾಡ್ತೀವಿ. ಎಷ್ಟು ದಿನ ಆಗುತ್ತೆ ಒಂದು ನೀವು ಕಿರೀಟ, ಒಂದು ಈ ತರದ್ದು ಕಿರೀಟ ಏನಾದ್ರೂ ನಾವು ಆರ್ಡರ್ ಕೊಟ್ರೆ, ಯಾವ್ದೋ ಗ್ರಾಮದವ್ರು ಬಂದು ಏನೋ ಒಂದು ಪಾತ್ರಧಾರಿಗೆ ಕಿರೀಟ ಕೊಟ್ರೆ ಎಷ್ಟು ದಿನ ಆಗ್ಬೋದು? ಎಷ್ಟು ದಿನಗಳ ಕಾಲ? ಮುಂಚೆ ಬಂದ್ ಹೇಳಿದ್ರೆ ಒಂದ್ 3 ದಿನದಲ್ಲಿ ಮಾಡ್ಕೊಡ್ತೀವಿ. 3 ದಿನದಲ್ಲಿ ರೆಡಿ ಮಾಡಿ. ಈಗ ನಾನು ಅರ್ಜೆಂಟ್ ಆಗಿ ನಾಳೆನೇ ಇತ್ತು ಬಯಲಾಟ, ಬಂದು ನನಗೇನೋ ಬರ್ಲಿಕ್ಕೆ ಆಗಿದ್ದಿಲ್ಲ, ನಾನೆಲ್ಲೋ ಕಮಿಟ್ಮೆಂಟ್ ಕೊಟ್ಟಿದ್ದೆ, ಅವ್ರು ಮಾಡಿಕೊಟ್ಟಿಲ್ಲ. ಸೊ ನೀವು ನಿಮ್ ಕಡೆ ನಾನು ಏನಾದ್ರು ಅರ್ಜೆಂಟ್ ಆಗಿ ಬಂದ್ರೆ 1 ದಿನದಲ್ಲಿ 2 ದಿನದಲ್ಲಿ ಕೂಡ ಮಾಡಿಕೊಡ್ತೀವಿ. ಅದಕ್ಕೇನು ಎಕ್ಸ್ಟ್ರಾ ಏನ್ ಚಾರ್ಜ್ ಏನ್ ಮಾಡ್ತೀರಾ? ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ, ನೀವು ಇರೋದ್ರಲ್ಲೇ ಕಡಿಮೆ ಮಾಡ್ಕೊಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನಾದ್ರು ನೋಡ್ಕೊಂಡು ನಿಮ್ಮ ಇದಕ್ಕೆ ಹುಡ್ಕೊಂಡು ಬಂದು ಫೋನ್ ನಂಬರ್ ತಗೊಂಡ್ ಬಂದ್ರೆ ಅದು ಅವ್ರಿಗೆ ಏನಾದ್ರು ಸ್ವಲ್ಪ ಡಿಸ್ಕೌಂಟ್ ಏನ್ ಮಾಡ್ತೀರಾ? ನಿಮ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀವಿ. ಖಂಡಿತವಾಗಿ ನಮ್ಮ ಕಡೆಯಿಂದ ಹಳ್ಳಿಗಳ ಜನಗಳು, ಯಾಕಂದ್ರೆ ಸಾಕಷ್ಟು ಹಳ್ಳಿ ಜನಗಳು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ರೇಕ್ಷಕರಿದ್ದಾರೆ. ಆ ಪ್ರೇಕ್ಷಕರು ಏನಾದ್ರು ನೀವು ಒಂದ್ಸತಿ ಬಂದು ಕಿರೀಟ ನೋಡೋಣ ಹೆಂಗ್ ಮಾಡ್ತಾರೆ ಏನಂತ ಮಾಡಿಸಿದ್ರೆ, ಸ್ವಲ್ಪ ನಮ್ ಕಡೆಯಿಂದ ಏನಾದ್ರು ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಹೇಳ್ಕೊಂಡು ಏನ ಬಂದ್ರೆ ಸ್ವಲ್ಪ ಆದಷ್ಟು ಸ್ವಲ್ಪ ನೋಡಿ ಚೆನ್ನಾಗಿ ಮಾಡ್ಕೊಡಿ. ಇದು ಇದು ಯಾವ ಪಾತ್ರಧಾರಿ ಧರಿಸ್ತಕ್ಕಂಥದ್ದು? ಬಾಲಕೃಷ್ಣ ಸಣ್ಣ ಹುಡುಗರು ಕಟ್ಟಿರ್ತಾರ, ಈಗ 6-7 ವರ್ಷದ ಹುಡುಗರು ಇರ್ತಾರ, ಅವ್ರಿಗೆ ವೇಟ್ ಎಲ್ಲ ಹೊರಕ್ಕಾಗಲ್ಲ. ಇದು ಮಿನಿಮಮ್ 1 kg ಇಲ್ಲ, ಸ್ವಲ್ಪ ಇಲ್ಲ, ಅರ್ಧ kg ಇರ್ಬೋದು. ಬಾಳ ಆ ಹುಡುಗರಿಗೆ ಇದನ್ನೇ ಚೆನ್ನಾಗುತ್ತೆ. ತುಂಬಾ ಚೆನ್ನಾಗಿ ಕೂಡ ಇದೆ, ಲೈಟ್ ವೇಟ್ ಇದೆ, ಬಹಳ ಚೆನ್ನಾಗಿದೆ. ಏನು ಹುಡುಗರು 10-12 ವರ್ಷ ಒಳಗಡೆ ಇರ್ತಕ್ಕಂಥ ಹುಡುಗರು ಏನಾದ್ರು ಬಯಲಾಟ ಇದು ಬಾಲಕೃಷ್ಣನ ಪಾತ್ರ ಏನ್ ಮಾಡ್ತಾರಲ್ಲ ಅವ್ರಿಗೆ ತಕ್ಕಾಗಿ ಇದೆ, ಯಾವುದೇ ವೇಟ್ ಇಲ್ಲ, ಆರಾಮಾಗಿ ಆ ಹುಡುಗರು ಆಟದಲ್ಲಿ ಚೆನ್ನಾಗಿ ಆಡ್ಬೋದು. ಇನ್ನ ಬೇರೆ ಯಾವ್ದಾವ್ದು ಮಾಡ್ತೀರಾ? ಇನ್ನು ದೊಡ್ಡ ದೊಡ್ಡ ಪಾತ್ರಗಳನ್ನ ಈಗ ಒಬ್ಬೊಬ್ರು ಹಳೆ ತರ ಡಿಸೈನ್ ಕೇಳ್ತಾರ. ಉಲನ್ ಇತ್ತು, ಅವಾಗಿನ ಕಾಲದ ಅವ್ರು ತರ್ತಿದ್ದೆಲ್ಲ ಉಲನ್ ಇತ್ತು, ಅವರೆಲ್ಲ ಉಲನ್ ಕಿರೀಟ ಲೈಕ್ ಮಾಡ್ತಿದ್ರು. ಈಗ ನಾರ್ಮಲ್ ಆಗಿ ಇವೆಲ್ಲ ಬಂದಿರೋದು. ಈಗ ಮೊದ್ಲೇನ್ ಉಲನ್ ಮಾಡ್ತಿದ್ರಲ್ಲ, ವೇಟ್ ಲೆಸ್ ನಲ್ಲೇ 1 kg ನಲ್ಲೇ ಉಲನ್ ಇರೋ ತರ ಮಾಡಿಕೊಟ್ರು ಮಾಡ್ತಿದ್ವಿ. ಇದಕ್ಕೆಲ್ಲ ಉಲನ್ ಎಲ್ಲ ಎಕ್ಸ್ಟ್ರಾ ಇದು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಾರ್ಮಲ್ ವೇಟ್ ಲೆಸ್ ಕಿರೀಟಕ್ಕೆ ಉಲನ್ ಆಡ್ ಮಾಡಿದ್ವಿ. ಮೊದ್ಲ ಕಾಲದವರಿಗೆ ಉಲನ್ ಚೆನ್ನಾಗಿ ಬಹಳ ಇಷ್ಟ ಆಗ್ತದೆ, ಅದಕ್ಕೋಸ್ಕರ ಅಂದದೆ ಇದನ್ನ ಉಲನ್ ರೆಡಿ ಮಾಡಿದ್ವಿ. ಇದಾದ್ಮೇಲೆ ಮತ್ತೆ ಈಗಿನ ಟ್ರೆಂಡ್ ಅಂತೇಳಿ ಈ ತರದ್ದು ರೆಡಿ ಮಾಡಿರೋಣ. ಇದನ್ನು ಹಂಗೆ, ಇದನ್ನು 1 kg ಬರ್ಬೋದು. ಬಾಳ ಅಂದ್ರೆ ಇದು ಈ ತರ ಬಾರ್ಡ್ ಎಲ್ಲ ಕೊಟ್ಟು ಇದನ್ನು ಚೇಂಜ್ ಮಾಡಿದ್ವಿ. ಲೈಟಿಂಗ್ ಸ್ವಲ್ಪ ಚೆನ್ನಾಗಿ ಕಾಣೋ ತರ ಇದನ್ನು ಮಾಡಿದ್ವಿ. ಇದು ಲೈಟಿಂಗ್ಸ್ ಎಲ್ಲ ಬರ್ತದೆ. ಇದಾದ್ಮೇಲೆ ಈಗ ಮತ್ತೆ ಹೊಸ ಟ್ರೆಂಡ್ ಇದು ಈ ತರ ಗೆಜ್ಜಳಿ ಕಿರೀಟ, ಇದು ಹೂವಿನ ಕಿರೀಟ ಅಂತಾರ. ಹೂವಿನ ಕಿರೀಟ ಅಂತಾರೆ. ಹೂವಿನ ಕಿರೀಟ ಅವಾಗ ಹೂವೆಲ್ಲ ಎಣಿತಿದ್ರು, ಇವಾಗ ನಾವು ಹೂವಿನ ಅಂತದ್ರಲ್ಲೇ ಇದನ್ನ ಮಾಡಿದ್ವಿ. ಯಾಕಂದ್ರೆ 1 ಟೈಮ್ ಮಾಡಿದ್ರೆ ಒಂದ್ 5-6 ಆಟ ಆಡ್ಬೋದು ಆರಾಮಾಗಿ. ಒಂದು ಸತಿ ನೀವು ಇದು ಮಾಡ್ಕೊಂಡ್ರೆ 5-6 ಸತಿ ಆಡ್ಬೋದು, ಜಾಸ್ತಿನೂ ಆಡ್ಬೋದು. ಇನ್ನು ಕೆಪಾಸಿಟಿ ಚೆನ್ನಾಗಿರ್ತದೆ. ಈ ತರದ್ದನ್ನ ಇದು ಈಗ ಹೊಸ ಟ್ರೆಂಡ್ ನಡೀತಿದೆ. ಈ ತರದ್ ಬೇಕಂದ್ರೂ ಕೂಡ 2 ದಿನ 3 ದಿನ ಹೇಳಿದ್ರೆ ಹೊಸ ಮಾಡ್ಕೊಡ್ತೀವಿ. 2 ದಿನ 3 ದಿನ ಹೇಳಿದ್ರು ಕೂಡ ಅಂದ್ರೆ ಕಷ್ಟ. ಇವಾಗ ಬಯಲಾಟ ಆಡ್ತಕ್ಕಂಥ ಪಾತ್ರಧಾರಿಗಳು ಬಂದು ನಿಮ್ಗೆ ಯಾವ ರೀತಿ ಬೇಕು, ನನಗೆ ಇದೇ ರೀತಿ ಬೇಕಂತ ತೋರಿಸಿದ್ರು ಕೂಡ ನೀವು 1-2 ದಿನದಲ್ಲಿ ಮಾಡ್ಕೊಡ್ತೀವಿ. ಆರಾಮಾಗಿ ಯಾವ ತರ ಬೇಕಂತ ಫೋಟೋ ಕೇಳಿದ್ರೆ ಅದೇ ತರ ರೆಡಿ ಮಾಡಿ. ಅಂದ್ರೆ ಅವ್ರು ಕಸ್ಟಮೈಸ್, ಇವಾಗ ನನಗೆ ಇದೇ ತರ ಬೇಕು ಅಂತ ಪಾತ್ರಧಾರಿ ಬಂದು ಕೇಳಿದಾಗ ಅದಕ್ಕೆ ಜಾಸ್ತಿ ಏನ್ ಚಾರ್ಜಸ್ ಮಾಡ್ತೀರಾ? ನೀವೇನ್ ಕಾಮನ್ ಆಗಿ ಏನು ತಗೊಂತೀರಾ ಅದೇ ತರ ಮಾಡ್ತೀರಾ? ಇವಾಗ ಸದ್ಯದಲ್ಲಿ ನೀವು ಎಲ್ಲೆಲ್ಲಿ ಬಂದಿದ್ದಾರೆ ನಿಮ್ ಕಡೆ? ಅಂದ್ರೆ ಅಲ್ಲಿ ಯಾವ ಜನ? ಸದ್ಯ ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಸುತ್ತ ಎಲ್ಲ ಕೊಟ್ಟಿದ್ದೇನೆ ಸರ್. ಬಳ್ಳಾರಿ ಡಿಸ್ಟ್ರಿಕ್ಟ್ ಎಲ್ಲ ಕೊಟ್ಟಿದ್ದೇನೆ. ಒಟ್ಟು, ಬನ್ನೆಟ್ಟಿ, ತಾಳೂರು, ಮತ್ತೆ ಕಾಗಬಾಳು, ಪಿಕೆಹಳ್ಳಿ, ಇದು ಮತ್ತೆ ಅದು
ಬಹಳ ಊರು ಕೊಟ್ಟಿದ್ವಣ್ಣ. ಈಗೆಲ್ಲ ಅಂತಾಪುರ ಆ ಥರ ಎಲ್ಲ ಕೊಟ್ಟಿವಿ. ಸಿರುಗುಪ್ಪ, ಕೋಳೂರು, ಬೈಲೂರು ಅಲ್ಲಿಗೂ ಹೋಗಿದ್ದಾವ. ಏನ್ ಹೇಳ್ತಾರೆ ಅವರು ಅಂದ್ರೆ ಆಫ್ಟರ್ ಬಯಲಾಟ ಆದ್ಮೇಲೆ ಬಂದು ನಿಮಗೆ ಏನ್ ಹೇಳ್ತಾರೆ ಅವ್ರ ಫೀಲಿಂಗ್ ಅಂದ್ರೆ ಯಾವ ರೀತಿ ವ್ಯಕ್ತಪಡಿಸ್ತಾರೆ? ನಿಮ್ ಕಿರೀಟ ಎಲ್ಲ ತಗೊಂಡು ಹೋದೇನೋ ಈ ತರ ಹಿಂಗೆಲ್ಲ ಅನುಭವ ಆಯ್ತಂತ ಏನೋ ಯಾವ ರೀತಿ ಹೇಳ್ತಾರೆ? ಹೇಳ್ತಾರಣ್ಣ ಅವ್ರ ತರ ಸ್ವಲ್ಪ ಬಹಳ ವೇಟ್ ಆಗ್ತಿತ್ತು ನಮಗೆ. ಈಗ ಮಾಡ್ಕೊಟ್ರೆ ಅದು ಸ್ವಲ್ಪ ವೇಟ್ ಲೆಸ್, ತುಂಬಾ ಚೆನ್ನಾಗಿ ಕಾಣ್ತದವ, ಫಿಟ್ಟಿಂಗ್ ಎಲ್ಲ ಚೆನ್ನಾಗೈತೆ, ನೆಕ್ಸ್ಟ್ ಟೈಮ್ ಆದ್ರೂ ನಿಮ್ ತಗೆ ಬರ್ತೀವಿ, ಇನ್ನೂ ಸ್ವಲ್ಪ ನೀಟಾಗಿ ಮಾಡ್ಕೊಡ್ರಿ ಅಂತಾನೆ ಕೇಳ್ತಾರೆ. ಸರಿ ಆಯ್ತು, ನೀವು ಯಾವಾಗ ಬರೀ ಕೊಡ್ತೀವಿ ಅಂತ ಹೇಳ್ತೀವಿ. ನಿಮಗೆ ಏನ್ ಅನ್ಸುತ್ತೆ ಆ ತರ ಹೇಳಿದಾಗ? ಖುಷಿ ಆಗ್ತದಣ್ಣ, ನಾವು ಮಾಡಿದ್ದು ಇಷ್ಟೆಲ್ಲ ಯೂಸ್ ಆಯ್ತಲ್ಲ ಅನ್ನೋದು ಪ್ರಯತ್ನ ಏನೋ ಮಾಡಿ. ಅಲ್ಲ, ಯಾಕಂತಂದ್ರೆ ಈಗ ನೀವು ಈ ಒಂದು ಇದನ್ನ ವೃತ್ತಿಯಾಗಿ ಚಾಯ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಇದೇನ್ ಪಾರ್ಟ್ ಟೈಮ್ ತರ ಮಾಡ್ತೀರಾ? ಈಗ ಸದ್ಯ ಇದು ಪಾರ್ಟ್ ಟೈಮ್ ಅಣ್ಣ, ಪಾರ್ಟ್ ಟೈಮ್. ಇದನ್ನ ನಿಮಗೆ ಏನ್ ಅನ್ಸುತ್ತೆ? ಈ ಕಲೆ ಇದು ನಾನು ಮಾಡ್ಬೋದು, ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತಾ? ಹೌದೌದು, ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತಾನೆ. ಇದನ್ನ ಇರೋದೆಲ್ಲ ಬಿಡಬಾರ್ದು, ಮಾಡ್ಲೇಬೇಕು ಅನ್ನೋದೈತೆ. ನಿಮ್ ಮನೆಯಲ್ಲೆಲ್ಲ ಪ್ರೋತ್ಸಾಹ ಹೆಂಗಿದೆ? ನಿಮ್ ತಂದೆಯವ್ರದ್ದಾಗಿರ್ಬೋದು, ನಿಮ್ಮ ತಾಯಿ ಅವ್ರದ್ದಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮರದಾಗಿರ್ಬೋದು, ಎಲ್ಲ ಪ್ರೋತ್ಸಾಹ ಭಾಳ ಐತಲ್ಲ. ಆದ್ರೆ ನಮ್ಮ ಫ್ರೆಂಡ್ಸ್ ಪ್ರೋತ್ಸಾಹ ಭಾಳ ಐತೆ ಸರ್. ಸ್ನೇಹಿತರು ಏನಾದಲ್ಲ, ನಮ್ಮ ಮಾಮ ಅವರೆಲ್ಲರೂ ಬಹಳ ಪ್ರೋತ್ಸಾಹ ಮಾಡ್ತಾರೆ. ಈ ತರ ಮಾಡು ಎಲ್ಲ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರು ಇದು ಚೆನ್ನಾಗಿರ್ತೈತಿ, ಈ ತರ ಇಲ್ಲ ಅಂತ ಅವರು ಬಂದು ನಮಗೆ ಬಹಳ ಪ್ರೋತ್ಸಾಹ ಮಾಡಿ ಹೇಳ್ತಾರೆ. ಅವರು ಮುಂದೆ ಇದನ್ನ ನೀವ್ ಹಿಂಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇರ್ತಾರೆ ಈ ಒಂದು ಬಯಲಾಟ ಇದಕ್ಕೆ. ಬಯಲಾಟಕ್ಕಷ್ಟೇ ತಗೊಂಡ್ ಹೋಗ್ತಾರೆ? ಯಾವ್ದಾದ್ರು ಏನು ಸ್ಕೂಲ್ ನಾಟಕಗಳು ಏನಾದ್ರು ಮಾಡಿದ್ರೆ ಅದಕ್ಕೂ ತಗೊಂಡ್ ಹೋಗ್ತಾರೆ? ಸ್ಕೂಲ್ ಫಂಕ್ಷನ್ ಕೂಡ ತಗೊಂಡ್ ಹೋಗ್ತಾರೆ. ಅವ್ರಿಗೂ ಏನಾದ್ರು ಡಿಸ್ಕೌಂಟ್ ದರದಲ್ಲಿ, ಕಡಿಮೆ ದರದಲ್ಲಿ ಅಂತಂದ್ರೆ ನಾವು ಅದಕ್ಕೆ ಇಷ್ಟೇ ಕೊಡ್ರಿ ಅಂತ ಕೇಳಲ್ಲ. ಹುಡುಗರು ಆಡ್ತಾರೆ ಖುಷಿ ಅಂತ ಹೇಳಿ ತಗೊಂಡವ್ರೆ ಅಂತ. ಅವ್ರು ಸ್ಕೂಲ್ಗೆ ಅದಕ್ಕೆ ಸಪರೇಟ್ ಮಾಡ್ಕೊಡ್ತಾರೆ? ಇವೆಲ್ಲ ದೊಡ್ಡ ಆಲ್ಮೋಸ್ಟ್ ಸಣ್ಣ ಹುಡುಗರಲ್ಲ ಆಡೋದು, ಆ ತರ ಸಣ್ಣ ಕಿರೀಟನೇ ತಗೊಂಡ್ ಹೋಗ್ತಾರ. ಅದಕ್ಕೆ ಇನ್ನೂ ಏನಾದ್ರು ಐಟಮ್ ಬೇಕಿರ್ತಾರ, ಅವ್ರು ನಮ್ದು ಕಾಂಟ್ಯಾಕ್ಟ್ ನಂಬರ್ ಇರ್ತಾವ, ಅವ್ರಿಗೆ ಕೊಡ್ತೀವಿ. ಅವ್ರದಷ್ಟೇ ಏನಾದ್ರು ಬೇರೆ ಸಾಮಾನಿಗೆ ಚಾರ್ಜಸ್ ಇರ್ತಾವ. ನಮ್ದೇ ನಾವು ಅದನ್ನೇ ಕೇಳಲ್ಲ. ಸ್ಕೂಲ್ ಹುಡುಗರಿಗೆ ಅಂತಂದ್ರೆ ಆಡ್ಕೊಂಡು ನೀಟಾಗಿ ತಂದು ಕೊಟ್ರೆ ಸಾಕು, ಮಕ್ಕಳು ಆಡ್ಲಿ ಅನ್ನೋದಷ್ಟೇ. ಇದು ಏನಿದೆ? ಅದು ಪೈಪ್ ಇಂದ ಮಾಡಿರೋದಲ್ಲ, 2.5 ಇಂಚ್ ಪೈಪ್ ಬರ್ತತನ. ಇದು ಕಟ್ ಮಾಡಿ, ಇದು ಬೆಂಡ್ ಮಾಡಿ ಕೈ ಹಾಕಕ, ಇದೆಲ್ಲ ಫೋಮ್ ಇಂದ ಮಾಡಿರ್ತಾನ. ಅಂದ್ರೆ ಪಾತ್ರಧಾರಿ ಯಾವ ಪಾತ್ರಧಾರಿ ಧರಿಸ್ತಾರೆ ಇದನ್ನ? ಇದು ಬಾಲಕೃಷ್ಣ. ಸಣ್ಣ ಹುಡುಗ, ಯಾರು ಸಣ್ಣ ಹುಡುಗರು ಬಾಲಕೃಷ್ಣ 8 ರಿಂದ 10 ವರ್ಷದೊಳಗೆ ಏನ್ ಆಡ್ತಾರಲ್ಲ ಅವ್ರಿಗೆ ಚೆನ್ನಾಗ್ ಆಗ್ತದ. ಸ್ವಲ್ಪ ದೊಡ್ಡವರಿಗೆ ಅಂತಂದ್ರೆ ಈ ತರ ಬರ್ತದೆ. ಅವ್ರ ಕಿರೀಟಕ್ಕೆ ತಕ್ಕಂತೆ ರೆಕ್ಕೆ ಅಂತ ಇರ್ತಾವ. ಇದು ಸ್ವಲ್ಪ ದೊಡ್ಡ ಮನುಷ್ಯ, ಸ್ವಲ್ಪ ಚೆನ್ನಾಗಿ ಆಳಿರೋರು ಕಟ್ಟಿರ್ತಾರ, ಅವ್ರಿಗೆ ಒಳ್ಳೆ ಕಂಫರ್ಟ್ ಫೀಲ್ ಕೊಡತ್ತಾರ. ಈಗ ನಾನು ಕೇಳ್ಪಟ್ಟೆ, ಕೆಲವೊಂದು ಕಸ್ಟಮೈಸ್ ಅಂತಂದ್ರೆ ತಮಗೆ ಪಾತ್ರಗೆ ಸಂಬಂಧಪಟ್ಟಂಗೆ ಏನಾದ್ರು ಚೇಂಜಸ್ ಕೂಡ ಮಾಡಿಸ್ಕೊಂತಾರ? ಅಂದ್ರೆ ಈಗ ನನಗೆ ಕಿರೀಟ ಇದೇ ರೀತಿ ಬೇಕು ಆ ತರ ಮಾಡಿದಾಗ ನೀವು ಜನಗಳಲ್ಲಿ ಏನಂದ್ರೆ ಕೆಲವ್ರು ಇರ್ತಾರೆ, ನನಗೆ ಎಲ್ಲಾರ್ಕಿಂತ ನಾನು ಭೀಮನ್ ಪಾತ್ರ ಮಾಡಿರ್ತಾರೆ, ಅದ್ ತಕ್ಕಂತೆ ನನಗೆ ಚೆನ್ನಾಗಿ ಇದು ಮಾಡ್ಕೊಡಂತಂದ್ರೆ ಯಾವ ರೀತಿ ಇದು ಮಾಡ್ಲಾರ್ದಂಗೆ ಮಾಡ್ಕೊಡ್ತೀರ? ಅದನ್ನು ಆಯ್ತಾನ. ಹೆಂಗಂದ್ರೆ ಈಗ ನಮ್ಮ ಬಯಲಾಟದಲ್ಲಿ ಭೀಮನ್ ಆಡ್ತಾರಲ್ಲ, ಭೀಮನ್ ಪಾತ್ರ ಮಾಡ್ತಾರಲ್ಲ, ಆ ಭೀಮನ್ ಪಾತ್ರ ಮಾಡಿದವ್ರಿಗೆ ಇರ್ಲೇಬೇಕಾಗಿರೋದು ಆನೆ ಅಣ್ಣ. ಇಲ್ಲಿ ಆನೆ ಇರ್ಬೇಕು, ಆನೆ ಕ್ಯಾಸೆಟ್ ಈ ತರ ಇರ್ತದಲ್ಲ, ಆನೆ ಇದ್ರೆ ಒಂಥರ ಸಿಂಬಲ್ ಅವರಿಗೆ. ಭೀಮನ್ ಪಾತ್ರಕ್ಕೆ ಆನೆ ಇರೋದು. ಭೀಮ ಅಂತಂದ್ರೆ ಅರ್ಜುನ ಅಂತಂದ್ರೆ ಅವರು ಶಿವನ್ ಭಕ್ತ ಇರೋದು, ತ್ರಿಶೂಲ ಬೇಕು ಅಂತಾರೆ. ತ್ರಿಶೂಲ ಇರೋದನ್ನ ಅರ್ಜುನ ಅವ್ರಿಗೆ ತ್ರಿಶೂಲನ್ ಮಾಡ್ಕೊಡ್ತೀವಿ. ಆದ್ಮೇಲೆ ನೆಕ್ಸ್ಟ್ ಯಾರು ಕರ್ಣ ಈ ತರ ಮಾಡ್ತಾರ, ಅವ್ರಿಗೆ ಸೂರ್ಯನ್ ತರ ಇರೋದ್ ಮಾಡ್ಕೊಡ್ತೀವಿ. ಯಾವ ತರ ಕೇಳ್ತಾರ ಆ ತರ ಮಾಡ್ತೀವಿ. ರಾಕ್ಷಸ ಪಾತ್ರ ಕಟ್ಟಿರ್ತಾರ, ಅಣ್ಣ ತಮ್ಮ, ಈಗ ಶಕ್ತಿ ಸುಧನ್ ಪ್ರಸನ್ನ ಅಂತ ಬರ್ತಾವ, ಆ ತರ ಆಡಿದಾಗ ಅವರು ಕೇಳ್ತಾರ, ನಮಗೆ ಅಣ್ಣ ತಮ್ಮ ಸೇಮ್ ಇರ್ಬೇಕು, ಸೇಮ್ ಕಿರೀಟ ಮಾಡ್ಕೊಡ್ರಿ ಅಂತ. ಅವರು ಶಿವಲಿಂಗ ಆ ತರದ್ ಕೇಳ್ತಾರ, ಅವ್ರಿಗೂ ಕೂಡ ಸೇಮ್ ಮಾಡ್ಕೊಡ್ತೀವಿ. ಈಗೆಲ್ಲ ಹೊಸ ಮಾಡ್ತಾ ಇದೀವಿ, ಹೊಸ ಕಿರೀಟ ಎಲ್ಲ ಅವ್ರಿಗೆ ಯಾವ ತರ ಬೇಕೆಲ್ಲ ಫೀಲ್ ಕೊಡೋ ತರ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಅಲ್ಲ ಜಗದೀಶ್, ಇವಾಗ ಈ ಟ್ರೆಂಡ್ ಏನೈತೆ, ರೀಲ್ಸ್, ಈ ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಅದರಲ್ಲೇ ಜನ ಎಲ್ಲ ಯುವಕರೆಲ್ಲ ಮುಳುಗಿದಾರಲ್ಲ. ನಿನಗೆ ಇದರಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಯಾವಾಗ್ಲಿಂದ ಅದೇ ನಿಮ್ಮ ತಂದೆಯವ್ರ ಕಡೆಯಿಂದ ಆಸಕ್ತಿ ಬಂತಂತಂದ್ರಲ್ಲ, ಇವಾಗ ನಿಮ್ ಸ್ನೇಹಿತರು ನೀವು ಕಾಲೇಜಲ್ಲಿ ನೀವು ಓದೋ ಕಾಲಕ್ಕೆ ಅವಾಗ ಏನಂತಾರೆ, ಏನಪ್ಪಾ ನೀನೆಲ್ಲ ಏನದು ಆ ತರ ಏನಾದ್ರು ಎಂಕರೇಜ್ಮೆಂಟ್ ಮಾಡ್ತಾರಾ ಅಥವಾ ಏನೋ ಇದು ಮಾಡ್ತಾರಾ? ಇಲ್ಲ, ಮಾಡ್ತಾರ. ಯಾಕಂದ್ರೆ ಈಗ ಯಾವ್ದೋ ಒಂದು ಟ್ಯಾಲೆಂಟ್ ಐತೆ ಅಂದ್ಮೇಲೆ ಅವ್ರನ್ನ ಯಾರಲ್ಲಿ ಸಪೋರ್ಟ್ ಮಾಡೇ ಮಾಡ್ತಾರ. ನಾವೇನೋ ಈ ತರ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಅದನ್ನು ಇಲ್ಲಲ್ಲ, ಏನೋ ಅವ್ರು ಮಾಡೋದಕ್ಕೆ ಸಪೋರ್ಟ್ ಮಾಡೋಣ ಅಂತ ಯಾರಲ್ಲಿ ಮಾಡೇ ಮಾಡ್ತಾರೆ. ಹೌದು, ನಿಮ್ಮ ಸ್ನೇಹಿತರ ಕಡೆಯಿಂದ, ನಿಮ್ಮ ಕುಟುಂಬದ ಕಡೆಯಿಂದ, ಎಲ್ಲ ನಿಮ್ಮ ಊರವ್ರ ಕಡೆಯಿಂದ ಕೂಡ ಸಹಕಾರ ಇದೆ. ತುಂಬಾ ಸಪೋರ್ಟ್ ಐತೆ ನನಗೆ, ತುಂಬಾ ಸಪೋರ್ಟ್ ಇದೆ. ಹೇಳ್ಬೋದು ನಿಜವಾಗ್ಲು ತುಂಬಾ ಸಪೋರ್ಟ್ ಇದೆ ಅವರಿಂದ ಅಂತ. ನೀಟಾಗಿ ಮಾಡ್ಕೊಡ್ತೀವಣ್ಣ, ಯಾವಾಗ್ಲೇ ಬರ್ಲಿ ಫೋನ್ ಮಾಡ್ಬಿಟ್ಟು ಈ ತರ ಬೇಕಂತ ಫೋಟೋ ಹಾಕಿದ್ರು ರೆಡಿ ಮಾಡ್ಕೊಡ್ತೀವಿ. ನಿಮ್ಗೆ 2 ದಿನ ಮುಂಚೆ ಹೇಳಿದ್ರೆ ಖರೀದಿ ಮಾಡ್ತೀವಿ. ಬಾಡಿಗೆ ಬೇಕಾ, ನಾಳೆ ಬೇಕಂದ್ರೆ ಇವತ್ತು ನೈಟ್ ಬಂದ್ರು ರೆಡಿ ಮಾಡಿ ಕೊಟ್ಬಿಡ್ತೀವಿ. ಇವತ್ತು ನೈಟ್ ಬಂದ್ರು ಕೊಡ್ತೀರಾ? ಫೋನ್ ಕೊಡ್ತೀವಿ, ಯಾಕಂದ್ರೆ ನಮ್ಮ ಹತ್ರ ಸ್ಪೇರ್ ಇರ್ತದೆ. ಈಗ ಕಮ್ಮಿ ಅಂದ್ರೆ ಒಂದು 10 ಕಿರೀಟ ಐತ ನಮ್ಮ ಹತ್ರ. 10 ಕಿರೀಟ ಇದಾವ, ಸಣ್ಣವ್ರಿಗೂ ಇದಾವ, ದೊಡ್ಡವ್ರಿಗೂ ಇದಾವ, ಇನ್ನು ವಯಸ್ಸಾದವ್ರಿಗೂ ಇದಾವ. ಒಂದು ಯಾವುದೇ ಒಂದು ಬಯಲಾಟಕ್ಕಂದ್ರೆ ಒಂದು
ಎಷ್ಟು ಎಷ್ಟು ಕಿರೀಟಗಳು ಬೇಕಾಗ್ತವೆ ಅವ್ರು ಪಾತ್ರಧಾರಿ ಅಂತ ಬಂದ್ರೆ ಒಂದು 7 ರಿಂದ 8 ಬೇಕಾಗ್ತದೆ. 8 ಬೇಕು. ಅಂದ್ರೆ ಅವರು ಬಾಡಿಗೆ ತಗೊಂಡು ಹೋದ್ರ ಮೇಲೆ ಇರ್ತತೆ. ಈಗ ನನಗೆ ವೇಟ್ಲೆಸ್ ಬೇಕಪ್ಪ ಅಂತಂದ್ರೆ ಅದನ್ನ ಬಂದು ತಗೊಂಡು ಹೋಗ್ತಾರ, ಇಲ್ಲ ಅವರೇ ತಂದಿರೋದಕ್ಕೆ ಆಡ್ಬೇಕಂದ್ರೆ ಅವರೇ ಆಡ್ತಾರ. ಓನ್ಲಿ ನೀವು ಕಿರೀಟ ಮಾತ್ರ ಮಾಡ್ತೀರಾ ಅಥವಾ ಅದಕ್ಕೆ ಬಯಲಾಟಕ್ಕೆ ಸಂಬಂಧಪಟ್ಟಕ್ಕಂತ ಇನ್ನ ಬೇರೆ ಯಾವ್ದು ಪರಿಕರಗಳು ಏನಾದ್ರು ಮಾಡ್ತೀರಾ? ಮಾಡ್ತೀವಿ. ಕಿರೀಟಕ್ಕೆ ಬೇಕಾದ್ರೆ ಅಂದ್ರೆ ಈಗ ಸದ್ಯ ಒಂದು ಕತ್ತಿ ಬೇಕಂದ್ರೆ ಅದನ್ನು ಮಾಡ್ತೀವಿ, ಬಿಲ್ಲು ಮಾಡ್ತೀವಿ, ಗದಾ ಮಾಡ್ತೀವಿ, ಚಕ್ರನೂ ಮಾಡ್ತೀವಿ. ಆತರ ಕೊಡ್ಲೆ ಪರಶುರಾಮಗ ಕೊಡ್ಲೆ ಅಂತ ಮಾಡ್ತಾ ಅದನ್ನು ಮಾಡ್ಕೊಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಗೆ ಇಂಥದ್ದು ಬೇಕು ಅಂತ ಕೇಳಿದ್ರೆ. ಅಂದ್ರೆ ಇವಾಗ ನಿಮ್ಮ ಹತ್ರ ಅದು ಇಲ್ಲ ಅಂದ್ರೆ ಮಾಡಿರೋವಿಲ್ಲ? ಮಾಡಿರೋದು ಇತ್ತು ಅಣ್ಣ, ಸದ್ಯ ಬೇರೆ ಕಡೆ ಇದಾವ, ತಗೊಂಡು ಹೋಗಿರೋರು ಅವ್ರ ಹತ್ರನೇ ಇದಾವ. ಅದು ಈಗ ಸದ್ಯ ನಮ್ಮ ಹತ್ರ ಇಲ್ಲ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಅದನ್ನ ನಾನು ರೆಡಿ ಮಾಡಿ ಫೋಟೋ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಮಾಡಿ ನಿಮ್ ಕಳಿಸಿನ ನೀವು ಮಾಡುವಂತ ಬೇಕಾದ್ರೆ. ಅಂದ್ರೆ ನೀವು ಬಯಲು ನಾಟಕಕ್ಕೆ ಸಂಬಂಧಪಟ್ಟಂತ ಏನು ಇವು ಕಾಸ್ಟ್ಯೂಮ್ಸ್ ಅದಾವಲ್ಲ ಅವೆಲ್ಲ ನೀವು ಈಗ ಬಯಲಾಟಕ್ಕೆ ಸಂಬಂಧಪಟ್ಟಂದ್ರೆ ಕೋಟ್ ಗೀಟು ಅವರಿಗೆ ಡ್ರೆಸ್ ಗೀಸ್ ಎಲ್ಲ ಸಿಗ್ತಾವ, ಅವು ನಿಮ್ ಕಡೆ ಸಿಗಲ್ಲ? ಇಲ್ಲ ಸಿಗಲ್ಲ. ಯಾಕಂದ್ರೆ ಒಬ್ಬರು ಯಾವ ತರ ಇರ್ತಾರ ಅಂತ ಹೇಳಕ್ ಬರಲ್ಲ. ಅವ್ರ ದೇಹದ ಮೇಲೆ ಆಮೇಲೆ ಅದು ಕೊಟ್ಮೇಲೆ ಕೂಡ ಸುಮ್ನೆ ಯಾಕಂತ ಅಷ್ಟು ಇಲ್ಲ. ಇದಾದ್ರೆ ಚೆನ್ನಾಗಿ ಕಿರೀಟ, ನೀವು ಕಿರೀಟ ಏನು ಈ ತರದ್ ಕಿರೀಟ ಆಗಿರ್ಬೋದು, ಬಿಲ್ಲು ಗಿಲ್ಲು ಏನಲ್ಲ ಅವುಗಳನ್ನ ಮಾತ್ರ ನೀವು ರೆಡಿ ಮಾಡಿ. ಇನ್ನೊಂದೇನಂದ್ರೆ ಆ ಕೋಟು ಆ ತರದಾದ್ರೆ ಯಾರ ಹತ್ರ ಅಲ್ಲಿ ಸಿಕ್ಬಿಡ್ತಾವ. ಈ ತರ ಐಟಮ್, ಈ ತರ ವೇಟ್ಲೆಸ್ ಅವೆಲ್ಲ ಬೇಕಂದ್ರೆ ಎಲ್ಲರ ಹತ್ರನೂ ಸಿಗೋದಿಲ್ಲ. ಅದಕ್ಕೆ ನಾವು ಈ ತರನ ಚೇಂಜ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ರೆಡಿ ಮಾಡ್ತಿರೋದು. ಇದು ಇವಾಗ ತಕ್ಕ ಮಷ್ಟಿಗೆ ನಿಮಗೆ ಇದು ಚೆನ್ನಾಗಿದೆ. ಹೌದಾ? ಎಲ್ಲಾದ ಕಡೆ ಏನೇ ಬಯಲಾಟ ಆಡ್ಲಿ ನಿಮ್ಗೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಯಾವಾಗ ಏನ್ ಅನ್ಸದ ಆ ತರ ಕಾಂಟ್ಯಾಕ್ಟ್ ಮಾಡಿ ಬಂದಾಗ ಬೇರೆ ಬೇರೆ ಕಡೆಯಿಂದ ಹುಡ್ಕೊಂಡ್ ಬರ್ತಾರಲ್ಲ ಅವಾಗ ನಿಮ್ಗೆ ಏನ್ ಅನ್ಸದ? ಇಲ್ಲ, ಖುಷಿ ಆಗ್ತದಣ್ಣ. ನಮ್ದು ಇದೆಲ್ಲ ಇಷ್ಟೆಲ್ಲ ಮಾಡಿ ಏನೋ ಒಂದ್ ಪ್ರಯತ್ನಕ್ಕೆ ಫಲ ಸಿಗ್ತಲ್ಲ ಅನ್ನೋದೇ ಖುಷಿ ನಮಗೂ ಕೂಡ. ಅಂದ್ರೆ ನಿಮ್ ಪ್ರಯತ್ನಕ್ಕೆ ಫಲ ಇದೆ ಅಣ್ಣ. ಈ ಬಯಲಾಟನ ನೀನು ನಂಬ್ಕೊಂಡು ಇದು ಮಾಡೋದ್ರಿಂದ ತೊಂದರೆ ಏನಿಲ್ಲ, ಅದರಿಂದ ಏನೋ ಒಂದು ಚಿಕ್ಕ ಪುಟ್ಟ ಒಂದು ಏನೋ ಒಂದು ನಿನ್ನ ಮನೆ ಖರ್ಚಿಗೆ ಆಗಿರ್ಬೋದು, ನಿನ್ ಖರ್ಚಿಗೆ ಆಗಿರ್ಬೋದು, ಅದರಿಂದ ನೀನು ಸ್ವಾವಲಂಬಿ ಜೀವನ ಮಾಡ್ತಿದೀಯ ಅನ್ನೋಂಗ ಆಯ್ತು. ತುಂಬಾನೇ ಆಯ್ತು ಇದರಿಂದ. ನನಗೆ 2 ವರ್ಷ ಅಂದ್ರೆ ಕಮ್ಮಿ ಅಂದ್ರೆ ಬಹಳ ದುಡ್ದಿನಿ ನಾನು ಇದರಿಂದ. ಸುತ್ತಮುತ್ತ ಏನ್ ನಾಟಕ ಇದ್ವಲ್ಲ, ಲಾಸ್ಟ್ ಇಯರ್ ಆ ಕಡೆ ಇರೋ ಜಾತ್ರೆ ಎಲ್ಲ ಜಾಸ್ತಿ ಇದು, ಊರ್ ಜಾತ್ರೆ ಅದು ಇದು ಅಂತ ಅವಾಗೆಲ್ಲ ಜಾಸ್ತಿನೇ ಒಯ್ದಾರ. ದಿನಕ್ಕೆ 5, 6 ಅಷ್ಟೊಂದೆಲ್ಲ ಒಯ್ದಾರ ಅವಾಗೆಲ್ಲ. ಇನ್ನೂ ಒಂದ್ 4-5 ಆ ಕಡೆ ಇದಾವ, ಹಳೆವಾಗಿದಾವ. ಹೊಸ ರೆಡಿ ಮಾಡ್ತಾ ಇದೀನಿ. ಜಾಸ್ತಿ ಜನ ಇದಾರಣ್ಣ, ಪ್ರೋತ್ಸಾಹ ಚೆನ್ನಾಗೈತೆ. ಹಿಂಗೆ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ರೆ ಕಲೆನೂ ಉಳಿತೈತೆ, ಅವ್ರಿಗೂ ಒಳ್ಳೆ ಫೀಲ್ ಸಿಗ್ತೈತೆ, ಒಳ್ಳೆ ಆಟನೂ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬಯಲಾಟ ಏನಪ್ಪಾ ಇದು ಬಯಲಾಟ ಏನು? ಈಗ ಕೆಲವರು ಈಗಿನ ಟ್ರೆಂಡಿಗೆ ಬಯಲಾಟ ಅಂತಂದ್ರೆ ನೋಡ್ತಕ್ಕಂಥವ್ರು ಬಹಳ ಕಡಿಮೆ. ಈ ಹಳ್ಳಿ ಜನಗಳು ಏನಿದ್ದಾರೆ, ಹಳ್ಳಿ ಜನಗಳು ಆಡ್ತಾ ಇದಾರೆ, ಓಕೆ. ಸಿಟಿಗೆ ಇದು ನೋಡಿದ್ರೆ, ಸಿಟಿಗೆ ಲೈಕ್ ಮಾಡಿದ್ರೆ ನಾವು ಅಲ್ಲಿ ಕಡಿಮೆ ಇದಾರೆ ವ್ಯೂವರ್ಸು ಅಥವಾ ನೋಡೋದು. ಅದೇನಪ್ಪಾ ರಾತ್ರಿ ಎಲ್ಲ ಕೆಲವ್ರು ಇನ್ನೂ ಏನ್ ಹೇಳ್ತಾರೆ ಇವಾಗಿನವರು, ಏನಂತಾರೆ ಅದೇನಪ್ಪಾ ರಾತ್ರಿಯಿಂದ ಮುಂಜಾನೆ ಆಟದ ಮೇಲೆ ಸುಮ್ನೆ ಕುಣಿಯೋದು, ಅದೇನದು ಒಂದು ಕಲೆ, ಏನ್ ಕಲೆನೋ ಅಂತ ಅಂತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದ್ರ ಬಗ್ಗೆ ಅಣ್ಣ, ಒಂದ್ಸಲಿ ಬಯಲಾಟ ಆಡಿದ್ರೇನೆ ಗೊತ್ತಾಗ್ತದೆ ಅದ್ರದ್ದು ಏನು ಅಂತ. ಆಲ್ರೆಡಿ 1 ರಿಂದ 2 ಟೈಮ್ ಆಡ್ಬಿಟ್ಟಿನಿ, ಅದ್ರ ಬಗ್ಗೆ ಗೊತ್ತಾಗಿದೆ. ಇನ್ನೊಂದು ಈಗ ಕ್ರೇಜ್ ಅಣ್ಣ, ಅಂದ್ರೆ ಈಗ ಒಬ್ರು ಯಾರೋ ಆಡಿ ಇನ್ಸ್ಟಾಗ್ರಾಮ್ ಹಾಕ್ಯಾರಂದ್ರೆ ಅದನ್ನ ನೋಡಿ ಯುವಕರಾದ್ರೂ ನಾನ್ ಆಡ್ಬೇಕು, ಈ ತರ ನಾನ್ ಮಾಡ್ಬೇಕು ಅನ್ನೋರು ಕೂಡ ಜಾಸ್ತಿ ಅದಾರ. ಅವ್ರಿಗೆಲ್ಲಾನು ಯೂಸ್ ಆಗ್ತದಲ್ಲ ಇಂಥದ್ರಿಂದ. ನೀವು ಸಹ ಬಯಲಾಟ ಆಡಿದಿರಾ? ಯಾವ ಪಾತ್ರ? ಶಾಸ್ತ್ರ ಕವಚ ಅಂತ ಭಕ್ತ ಪ್ರಹ್ಲಾದ ಆಡಿದ್ದೆ. ಭಕ್ತ ಪ್ರಹ್ಲಾದ ಶಾಸ್ತ್ರ ಕವಚ ಅಂತ. ಯಾವಾಗ ಆಡಿದ್ರಿ? 2 ವರ್ಷದ ಹಿಂದೆ ಆಡಿದ್ದೆ. ನಮ್ಮ ಫ್ರೆಂಡ್ ಸರ್ಕಲ್ ಅಷ್ಟೇ ಆಡಿದ್ವಿ, ಎಲ್ಲ ಹುಡುಗರಷ್ಟೇ, ಎಲ್ಲ 25 ವಯಸ್ಸಿನ ಒಳಗಡೆನೆ ಎಲ್ಲಾರು ಸೇರಿ ಆಟ ಆಡಿದ್ವಿ ನಾವು. ಯಾವ ಪಾತ್ರ ಅಂದ್ರಲ್ಲ? ಭಕ್ತ ಪ್ರಹ್ಲಾದಾಗ ಶಾಸ್ತ್ರ ಕವಚ ಅಂತ. ಶಾಸ್ತ್ರ ಕವಚ ಏನಾದ್ರು ನೆನಪಿದಾವ? ಒಂದೆರಡು ಮಾತು ನೆನಪಿದವಣ, ಈಗ ಹೇಳಷ್ಟೇನಿಲ್ಲ. ಸಡನ್ ಆಗಿ ಕೇಳಿದ್ರು ಬರಂಗಿಲ್ಲ. 2 ವರ್ಷ ಆಯ್ತು ಪ್ರಾಕ್ಟೀಸ್ ಇರಲ್ಲ. ಏನಾದ್ರು ಇನ್ ಕೇಸ್ ನೀವು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿಯಲ್ಲಿ ಐತಲ್ಲ, ಅವ್ರು ಏನಾದ್ರು ನೀವು ಈ ತರ ಹಿಂಗ್ ಪಾತ್ರ ಹಿಂಗ್ ಮಾಡ್ಬೇಕು ಅಂತದನ್ನ ನೀವು ಮಾಡ್ತೀರಾ? ಯಾಕಂದ್ರೆ ಈ ಕಲೆ ಅಂತಕ್ಕಂಥದ್ದು ನಾಳೆ ಯಾವಾಗ ಉಪಯೋಗ ಬರುತ್ತೆ ಹೇಳಕ್ಕಾಗಲ್ಲ. ಇದು ಒಂಥರ ಇದಿದ್ದಂಗೆ, ಸೈಡ್ ನಿಮ್ಗೆ ಇನ್ಕಮ್ ಇದ್ದಂಗೆ ಅಲ್ವಾ? ಈಗ ಬೇರೆ ಇನ್ಕಮ್ ಬರ್ತದಂತ ಹೇಳಿ ಮಾಡ್ತಿದ್ರಾ ಅಥವಾ ನಿಮ್ಗೆ ಅದೇ ಹೇಳ್ದಂಗೆ ಆಸಕ್ತಿ ಮಾಡ್ತೀವಿ? ಎಲ್ಲಾನು ಐತೆ, ಎಲ್ಲಾನು ಐತೆ, ಅದರಿಂದನೇ ಮಾಡ್ತಿರೋದು. ಇದನ್ನೆಲ್ಲ ನಾನು ಸ್ವಂತ ಮಾಡೀನಿ, ನೀವು ಬಂದು ಚೆನ್ನಾಗೈತೆ ಅಂತ ಹೇಳಿದ್ರೆ ನನಗೆ ಅದು ಖುಷಿನೇ ಬೇರೋಣ. ನೋಡ್ತಾ ಇದ್ವಿ, ಬಹಳ ಚೆನ್ನಾಗಿದಾವೆ ಎಲ್ಲ ನಿಮ್ದು ಏನು ಕಿರೀಟಗಳು. ನಾವು ಸ್ವತಃ ಇಲ್ಲೇ ನೋಡ್ತಿದ್ದೀನಲ್ಲ, ಚೆನ್ನಾಗಿದೆ. ನಾವ್ ಏನಿದ್ರು ಅವಾಗ ಅಟ್ಟದ ಕೆಳಗಿಂದ ನೋಡ್ತಾ ಇದ್ವಿ. ಪಾತ್ರಧಾರಿಗಳು ನಾವು ಚಿಕ್ಕ ಕಾಲಕ್ಕೆಲ್ಲ ಬರ್ತಾ ಇದ್ವು. ಅವಾಗೆಲ್ಲ ಕಿರೀಟಗಳೆಲ್ಲ ಬಹಳ ವಜಾ ಇರ್ತಿದ್ವು, ಹೂವಿನ ಕಿರೀಟ ಮಾಡಿಸ್ತಾ ಇದ್ರು. ಅವಾಗ ನಮಗೆ ಮುಟ್ಲಿಕ್ಕೆ ಏನ್ ಬಿಡ್ತಿದ್ದಿಲ್ಲ. ಸೊ ಇವಾಗ ನಾವ್ ಇಲ್ಲಿ ನಿಮ್ ಮೂಲಕ ಲೈವ್ ಆಗಿ ನೋಡ್ತಿದ್ವಿ ಕಿರೀಟಗಳಾಗಿರ್ಬೋದು, ಯಾವ ರೀತಿ ಇವೆಲ್ಲ ತಿಳಿಸ್ಕೊಟ್ಟಿದೆ. ಇದರಿಂದ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ಇವತ್ತಿನ ಯುವಕರು ನೀವು ಕೂಡ
ನಮ್ಮ ತನನ ಯಾಕೆ ಬಿಟ್ಕೊಡ್ಬೇಕು, ನಾವು ನಮ್ಮ ಹಿರಿಯರೆಲ್ಲ ಇದು ಮಾಡ್ತಾರೆ, ನಮ್ಮ ಅಪ್ಪನ ಮಾಡ್ತಾರೆ ಅಂತೇಳಿ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಲ್ಲ. ಈ ಕಾಲ ಏನಾಗ್ಬಿಡತ್ತೆ ಅಂತಂದ್ರೆ ಬಯಲಾಟ ಅಂತಂದ್ರೆ ಮೂರೇನೆ ಜಾಸ್ತಿ. ಅದು ಏನು ಮಾಡ್ತಾರೆ ಆತರ ಬಣ್ಣ ಹಚ್ಕೊಂಡು ಕುಣಿಯೋದು ಅಂತೇಳಿ ಅಪಾಯಸೆ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನ, ನಾನು ಸಿಟಿನಲ್ಲಿ ಇದ್ದಾರೆ ಅವ್ರ ಜೀವನನೇ ಬೇರೆ ಇರ್ತೈತೆ, ಹಳ್ಳಿನಾಗ ಇದ್ದರ ಜೀವನನೇ ಬೇರೆ ಇರ್ತೈತೆ. ಆಲ್ಮೋಸ್ಟ್ ಹಳ್ಳಿನಲ್ಲಿರೋರು ಇದೆಲ್ಲ ಕ್ರೇಜ್ ನ ಕಂಟಿನ್ಯೂ ಮಾಡ್ತಾರ. ನಮ್ ತಾತ ಆಡಿದ್ರಂತೆ, ಈಗ ನಾನು ಆಡ್ಬೇಕು, ನಾನು ಸ್ವಲ್ಪ ಒಳ್ಳೆ ಹೆಸರು ಮಾಡ್ಬೇಕು. ಅದು ಬಯಲಾಟ ಸುಮ್ನೆ ಆಡಿ ಬಿಡೋದಲ್ಲ, ಒಂದು ಹೆಸರು ಮಾಡಕ್ಕಂತಾನು ಇರ್ತತೆ. ನನ್ನ ಹತ್ರ ಇರೋ ಕಲೆನ್ ತೋರ್ಸೋದು ಇರ್ತತೆ. ಒಳ್ಳೆ ಇದಣ ಅದು, ಒಂದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ದಂಗೂ ಇರ್ತತೆ. ಒಂದು ಮೆಮೊರಿ, ನನ್ನ ಲೈಫ್ ನ ಒನ್ ಟೈಮ್ ಬಣ್ಣ ಹಚ್ಚಿ ನಾನು ನಾಟಕ ಆಡಿ ನಾನು ನಾಲ್ಕರ ಹತ್ರ ಹೌದು ಅನ್ಸ್ಕೊಂಡಿನಿ ಅನ್ನಂಗೆ ಇರ್ಬೇಕಣ, ಅದು ಬಯಲಾಟ. ತಮ್ಮ ಈ ಒಂದು ಸಂದರ್ಶನ ಬಹಳ ಉಪಯುಕ್ತ ಅನ್ಸದ್ ನನಗಂತ. ಇದು ನೀವು ಈ ವಯಸ್ಸಲ್ಲಿ ನಿಮ್ಗೆ ಎಷ್ಟು ಇವಾಗ ಏಜ್? 22. ನೀವು ನಿಮ್ಗೆ ಎಲ್ಲಿವರೆಗೆ ಆಗುತ್ತೆ ಈ ಕಲೆನ, ಈ ಕಿರೀಟ ಮಾಡ್ತಕ್ಕಂಥ ಒಂದು ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ? 100% ಮುಂದುವರ್ಸ್ಕೊಂಡು ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಕಂಟಿನ್ಯೂ ಮಾಡೇ ಮಾಡ್ತಾನೆ. ಹೌದಾ? ಮಾಡಿ ತುಂಬಾ ಸಂತೋಷ. ಯಾಕಂತಂದ್ರೆ ಈಗ ನೀವು ಎಜುಕೇಶನ್ ಮಾಡಿ ಡಿಗ್ರಿ ಪಗ್ರಿ ಎಲ್ಲ ಓದ್ಬಿಟ್ಟು ನೀವು ಈ ಕಲೆನ ನೆಚ್ಕೊಂಡು ಇವತ್ತು ಅದರಲ್ಲೇ ಜೀವನ ಮಾಡ್ತೀರಲ್ಲ, ನಮಗೂ ಬಹಳ ಸಂತೋಷ ಅನ್ಸದ. ನಮ್ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಿ ನೀವು? ಪ್ರೇಕ್ಷಕರಿಗೆ ಹೇಳೋದಿಷ್ಟೇ ಅಣ್ಣ, ನೋಡ್ರಿ ಬಯಲಾಟ ಈ ತರದ್ ಏನೈತಲ್ಲ ನಮ್ ಸಂಸ್ಕೃತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರೂ ಆ ತರದ್ ಹಳೆ ಕಾಲ ಇದೇನು ಅಂತಂದು ಕೈ ಬಿಡೋದು ಇದಲ್ಲ, ಅದನ್ನ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರ್ತದೆ. ಈಗ ಹೊಸದಾಗಿ ಬರೋ ಟ್ರೆಂಡ್ಸ್ ರೀಲ್ಸ್ ಇವೆಲ್ಲ ಇದ್ದಿದ್ದೆ, ಇದನ್ನು ಇರ್ಬೇಕು ಅದನ್ನು ಇರ್ಬೇಕು. ಈಗ ನಾನು ಸ್ಪೋರ್ಟ್ಸ್ ಆಡ್ತೀನಿ, ಎಲ್ಲಾನು ಮಾಡ್ತೀನಿ, ಅದ್ರ ಜೊತೆ ಇದನ್ನು ಇರ್ತೈತೆ. ಸ್ವಲ್ಪ ನಮ್ ಕಡೆ ನಮಗೂ ಚೆನ್ನಾಗಿ ಸ್ವಲ್ಪ ಅಭ್ಯಾಸ ಇದ್ರೆ ಮುಂದೆ ಚೆನ್ನಾಗಿರ್ತೈತೆ ಅಂತ ಅಷ್ಟೇ. ನೋಡ್ರಿ ನಿಮ್ಗೆ ಯಾವ ತರ ಬೇಕಂತಂದು ಬಂದು ನಮ್ಗೆ ಈ ತರ ಬೇಕು ಅಂತ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ರಿ. ಈಗ ಖರೀದಿಗೆ ಬೇಕಾ ಬಾಡಿಗೆ ಬೇಕಾ ಅಂತ ಎಲ್ಲಾನು ಕೇಳ್ರಿ. ಅಣ್ಣವ್ರ ಕಡೆಯಿಂದ ಬಂದಿನ ಅಂತ ಹೇಳಿದ್ರೆ ಅದ್ ನೀವು ಏನಾದ್ರು ಡಿಸ್ಕೌಂಟ್ ಮಾಡಕ್ಕೂ ರೆಡಿ ಇರ್ತೀವಿ. ನಿಮ್ಗೆ ಯಾವ ತರ ಬೇಕು ಅದೇ ತರ ಮಾಡ್ಕೊಡ್ತೀವಿ. ವೇಟ್ಲೆಸ್ ನಲ್ಲಿ ನಿಮ್ ಸೈಜ್ ತಕ್ಕಂತೆನೆ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಡೈರೆಕ್ಟ್ ಏನಾದ್ರು ಬಂದ್ರೆ ನಿಮ್ ನಂಬರ್ ನೋಡಿ ನಾನು ಆ ಚಾನಲ್ ಇಂದ ನಿಮ್ಮನ್ನ ನೋಡಿ ಬಂದಿದ್ದೀರಾ ಅಂತಂದ್ರೆ ಡಿಸ್ಕೌಂಟ್ ಮಾಡ್ತೀರಲ್ವಾ? ಮಾಡ್ಕೊಡಿ. ನಮ್ಮ ಅನೇಕ ಊರುಗಳಿಂದ ಗ್ರಾಮಗಳಿಂದ ಬರ್ತಾರೆ, ಅವ್ರಿಗೆ ಬಂದಾಗ ನೀವು ಅವ್ರನ್ನ ಚೆನ್ನಾಗಿ ಇದ್ ಮಾಡ್ಬಿಟ್ಟು ಟ್ರೀಟ್ ಮಾಡಿ ಅವ್ರು ಏನ್ ಕೇಳ್ತಾರೆ ಅದನ್ನ ಮಾಡಿಕೊಡಿ. ನೀವು ಸಹ ಇದೇ ಒಂದು ಬಯಲಾಟನ ಏನು ಇದು ಮಾಡ್ಕೊಂಡು ನೆಚ್ಕೊಂಡು ನೀವು ಬರ್ತಾ ಇದ್ರಲ್ಲ, ನಿಮ್ಗೂ ದೇವ್ರ ಒಳ್ಳೇದ್ ಮಾಡ್ಲಿ. ನಮ್ಮ ಏನು ಪ್ರೇಕ್ಷಕರಿಗೆ ಏನು ಒಂದು ನೋಡಿ ಏನ್ ಹೇಳಿದ್ರಲ್ಲ ಆ ಒಂದು ಇದಕ್ಕೆ ತುಂಬದ ಹೃದಯ ಧನ್ಯವಾದಗಳು ಸಲ್ಲಿಸ್ತಾ ತಮಗೂ ಇದು ಈ ತರದ ಕಿರೀಟ ಸದ್ಯ ಎಲ್ಲರೂ ಲೈಕ್ ಮಾಡ್ತಿದಾರ. ಈ ತರ ಮಾಡಿಸ್ಬೇಕಂತ ನಮ್ ಕರ್ನಾಟಕದಿಂದ ಗಜಲಿ ಅಂತ ಇದೆ ಆಂಧ್ರ, ಅಲ್ಲಿ ಮಾಡಿಸ್ತಾ ಇದಾರ. ತುಂಬಾ ದೂರ ಆಗ್ತತೆ. ನಮ್ ಕಡೆನೂ ಈ ತರದ್ ಸಿಗ್ತತೆ. ಇದು ಮಾಡ್ತಂತ ಗೊತ್ತಿದ್ದಿಲ್ಲ ಎಲ್ರಿಗೂ. ಏನು ಸ್ಪೆಷಾಲಿಟಿ ಕಿರೀಟ ಅಂದ್ರೆ ಈ ತರ ಇದು ಒಂಥರ ಡಿಫ್ರೆಂಟ್ ಟ್ರೆಂಡ್ ಅಣಿಕಿದೆ. ಅಲ್ಲಿ ನೋಡಿದಾರಲ್ಲ ಈ ತರ ಬೇಕು ಅಂತಾನು ಕೇಳ್ತಿರ್ತಾರ. ಇಲ್ಲಿ ನೋಡಿ ನವಿಲು ಈ ತರ ಯಾಡಿದೆ ಅಲ್ಲ, ಇದೆಲ್ಲ ವೆರೈಟಿ. ಬಯಲಾಟ ಬಿಟ್ಟು ಬೇರೆ ಇದ್ದಂಗೆ ಇದು ಹೂವಿನ ಕಿರೀಟದ್ದು. ಈ ತರ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾರೆ ಜನ ಸದ್ಯ. ಈ ತರ ಇಲ್ಲಿ ಸಿಗಲ್ಲ ಅಂತ ಅನ್ಕೊಂಡಿದಾರಣ್ಣ. ಈ ತರಾನು ಮಾಡ್ಕೊಡ್ತೀವಿ, ನಿಮಗೆ ಯಾವ ತರ ಫೋಟೋ ಕೇಳ್ತೀರಾ ಆ ತರ ಮಾಡ್ಕೊಡ್ತೀವಿ ಅಂತ ನಾನು ಹೇಳ್ತಿದ್ದೆ. ಬರ್ರಿ, ಬೇಕಾದ್ರೆ ಕಡಿಮೆ ರೊಕ್ಕದಲ್ಲೇ ಮಾಡ್ಕೊಡ್ತೀನಿ. ನಿಮ್ಗೂ ಸ್ಯಾಟಿಸ್ಫೈ ಆಗಿರ್ಬೇಕು, ನಮಗೂ ಸ್ಯಾಟಿಸ್ಫೈ ಆಗಿರ್ಬೇಕು, ಆ ತರ ಮಾಡ್ಕೊಡ್ತೀನಿ ಅಣ್ಣ. ಕೊನೆಯದಾಗಿ ನೀವೇನಾದ್ರೂ ನಿಮ್ ನಂಬರ್ನ ನಮ್ಮ ವೀಕ್ಷಕರಿಗೆ ಶೇರ್ ಮಾಡ್ರಿ, ಕಾಂಟ್ಯಾಕ್ಟ್ ಮಾಡ್ಲಿ, ಅದರಿಂದ ನಿಮ್ಗೂ ಉಪಯೋಗ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕಂತ ಅದ್ರದ್ದು ಏನಾದ್ರು ಅದು ಇವೆಲ್ಲ ಲೈಟ್ಸ್ ಎಲ್ಲ ಬರ್ತಾವಲ್ಲ ಅವೆಲ್ಲ ನೀವು ಇದ್ ಮಾಡ್ತೀರಾ? ಲೈಟಿಂಗ್ ಎಲ್ಲ ಇರ್ತೈತೆ. ಲೈಟಿಂಗ್ ಇದೆ ಅಣ್ಣ, ಇನ್ನೂ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ಎಲ್ಲದಕ್ಕೂ ಲೈಟಿಂಗ್ ಇರ್ತೈತೆ. ಒಂದು ಯಾವ ಬೇಕಂದ್ರೆ ಆತರ ಮಾಡ್ಕೊಡ್ತೀವಿ. ಲೈಟಿಂಗ್ಸ್ ಎಲ್ಲ ಇರ್ತೈತೆ. ಅದು ಏನಾದ್ರೂ ನೀವು ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಶೇರ್ ಮಾಡಂಗಿದ್ರೆ ಮಾಡಿ ತಿಳಿಸ್ಕೊಡಿ, ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೀನಿ. ಒಂದ್ಸತಿ ನಿಮ್ ಬಾಯಿಂದ ನೀವು ನಿಮ್ಮ ಹೆಸರು ಮತ್ತೆ ಇನ್ನೊಂದು ಕೊನೆಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ನಂಬರ್ನ ತಿಳಿಸ್ಕೊಡಿ. ನನ್ನ ಹೆಸರು ಜಗದೀಶ್ ಅಂತಣ, ಇವ್ರು ರಾಜಾಪುರದಿಂದ ಮಾತಾಡ್ತಿರೋದು. 9019804776 ಅಂತ ನನ್ನ ಫೋನ್ ನಂಬರು. ನೀವು ಯಾವಾಗ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ರಿ. ನಾನು ಯಾವಾಗಲೂ ನಿಮ್ಮ ಫೋನ್ ರಿಸೀವ್ ಮಾಡಿ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಡ್ತೀನಿ ಅಣ್ಣ. ಧನ್ಯವಾದಗಳು.